ಎಸ್ ಮಂಜುಳಾ, SLO ಹೇಮಾವತಿ. ಇಲ್ಲಿ ಚಿಕ್ಕನಾಯಕನಹಳ್ಳಿ ಕುಡಿಯೋ ನೀರಿನ ಯೋಜನೆಗೆ ಸುಮಾರು ಒಂದು 154 ಎಕರೆ ಭೂಮಿನ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದೀವಿ. ಭೂಸ್ವಾಧೀನದ ಅವಾರ್ಡ್ ಮಾಡಿ ರೈತರಿಗೆ ಪರಿಹಾರ ತೊಗೊಳೋದಕ್ಕೆ ನೋಟಿಸ್ ಜಾರಿ ಮಾಡಿದ್ವು. ಅವರಿಗೆ ಕೆಲವು ಸ್ವಂತ ಅವರ ಅಣ್ಣ ತಮ್ಮಂದಿರು ವ್ಯಾಜ್ಯ ಮತ್ತು ಈ ಪರಿಹಾರ ನಿಗದಿ ಮಾಡಿರೋದ್ರ ಬಗ್ಗೆ ಅದೆಲ್ಲ ಕೆಲವು ಕನ್ಫ್ಯೂಷನ್ಸ್ ಇತ್ತು. ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸಿದ್ರು. ಹಾಗಾಗಿ ನಾನು ಇಲ್ಲೇ ಬಂದು ಅವ್ರ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ. ನಮ್ಮ ಹೆಸರು ಷಡಾಕ್ಷರಿ ಅಂತವ. ನಾವು ಈಗ ಚಿಕ್ಕನಾಯಕನಹಳ್ಳಿ ತಾಲೂಕು ಅಗಸಹಳ್ಳಿ ಗ್ರಾಮದ ಶಿಟ್ಟಿಕೆರೆ ಹೋಬಳಿ ಅಗಸಹಳ್ಳಿ ಗ್ರಾಮ, ಸರ್ವೆ ನಂಬರ್ 15, ಈಗ 131 ಆಗಿದೆ. ಈಗ SLO ಮೇಡಮ್ನವ್ರು ಬಂದು ನಮಗೆ ಬಿಟ್ಕೊಡ್ರಿ ಅಂತ ಕೇಳ್ತಿದ್ದಾರೆ. ನಾವು ಅದೇ ರೀತಿ ಒಪ್ಪಿಕೊಂಡು ನಮ್ಮ ತಕರಾರುಗಳು ಏನೇ ಇದ್ದರೂ ನಾವು ಬಿಟ್ಟಿದ್ದೀವಿ. ನಿಮ್ಮ ಈ ಜನರ ಸಮಕ್ಷಮದಲ್ಲಿ, ರೈತರುಗಳ ಸಮಕ್ಷಮದಲ್ಲಿ, ಆಮೇಲೆ ಎಂತಾರೆ ನಿಮ್ಮ ಹೆಸರು ಮಳ್ಳುಸಿದ್ದಪ್ಪರು, ಆಮೇಲೆ ನಿಮ್ಮ ಊರು ಸಾಸಟ್ಟಿಹಳ್ಳಿ, ಇವರ ಸಮಕ್ಷಮದಲ್ಲಿ ಇದೆಲ್ಲ ಸುಮಾರು ಇದು ಯೋಜನೆ ಆರಂಭವಾಗಿ 15 ವರ್ಷ ಆಗಿದೆ. ನಿಜಕ್ಕೂ ಕೂಡ ಈ ಭಾಗದ 26ರಲ್ಲಿ ಕೆರೆಗೆ ನೀರು ಹೋಗಬೇಕು. ಸುಮಾರು ಸಾವಿರಾರು ರೈತರು, ಲಕ್ಷಾಂತರ ರೈತರು ಭಾಗಕ್ಕೆ ಇದು ಒಳ್ಳೆಯದಾಗಂಥದ್ದು. ಇದು ಒಳ್ಳೆಯದಾದರೆ ಚಿಕ್ಕನಾಯಕನಹಳ್ಳಿ ಒಂದು ಸಮಗ್ರ ಅಭಿವೃದ್ಧಿಗೆ ಒಂದು ಕಾರಣವಾಗುತ್ತೆ ಅಂತ ಹೇಳ್ತಾ, ಇದಕ್ಕೋಸ್ಕರ SLO ಮೇಡಮನ್ನು ನಾವೆಲ್ಲ ಅಧಿಕಾರಿಗಳನ್ನ ಕೇಳ್ತೀವಿ. ನಿಜಕ್ಕೂ ಕೂಡ ಅಧಿಕಾರಿಗಳೆಲ್ಲ ನಮಗೆ SLO ಮೇಡಮರ್ ಆಗ್ಬೋದು, ಇಲ್ಲ ಜನಪ್ರತಿನಿಧಿಗಳು ಕೆಲವರು ಎಲ್ಲರೂ ಸ್ಪಂದಿಸ್ತಾರೆ. ಆದರೂ ಮನೆ ಕುಟುಂಬದ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅದನ್ನು ಕೂತು ಬಗೆಹರಿಸ್ಕೊಂಡು ಈ ರೀತಿ ಆಗುತ್ತೆ, ಈ ರೀತಿ ಮಾಡ್ಬೋದು ಅಂತ ಹೇಳಿ ಆ ಸ್ಪಾಟ್ಗೆ ಬಂದು, ಆ ಸ್ಥಳಗಳಿಗೆ ಬಂದು ಮೇಡಮರ್ ಈ ರೀತಿ ರೈತರನ್ನ ಮನವೊಲಿಸೋಂಥ ಕೆಲಸ ಮಾಡ್ತಾರೆ. ನಮ್ಮೆಲ್ಲರ ರೈತರ ಹೋರಾಟ ನೀರಾವರಿ ಹೇಮಾವತಿ ಸಮಿತಿ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ದಯಮಾಡಿ ಕೆಲಸನ ಮಾಡಿಕೊಳ್ಳಿ ಮೇಡಮರೇ. ಇವತ್ತೇನು ಸಮಸ್ಯೆ ಚಾನಲ್ ಮೇಲೆ ಹಲವಾರು ಸಮಸ್ಯೆಗಳಿದ್ವು. ಆ ಸಮಸ್ಯೆಗಳನ್ನು ನಾವು ವಿಚಾರನ SLO ಮಾಡಿ ಮಾತ್ರ ನಾವು ಹೋಗಿ ಒಂದು ಕೇಳ್ಕೊಂಡ್ವಿ. ಈ ಥರ ಸಮಸ್ಯೆಗಳಿದ್ದಾವೆ, ಅದನ್ನು ಸಾಕಷ್ಟು ದಾಖಲಾತಿ ಬಿಟ್ಕೊಡೋವಂಥ ಸಮಸ್ಯೆಗಳು ತುಂಬ ಇದ್ದಾವೆ. ಅದನ್ನು ಬಂದು ನೀವು ತೆರವು ಮಾಡಿಸ್ಕೊಟ್ಟು ಇಲ್ಲಿ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮೇಡಮನ್ನು ಕೇಳ್ಕೊಂಡಾಗ ಅವರ ಇವತ್ತಿನ ದಿನಾಂಕ ಒಪ್ಪಿ ಅವರೇ ಇಲ್ಲ ಇವತ್ತು ಬರ್ತೀನಿ, ನಿಮ್ದೇನೇ ಸಮಸ್ಯೆ ಇದ್ರೂ ಕ್ಲಿಯರ್ ಮಾಡಿಕೊಡ್ತೀನಿ ಅಂತೇಳಿ ಅವರೇ ಬಂದು ಇವತ್ತು ಚಾನಲ್ ಮೇಲೇ ಬಂದು ಕೆಲಸ ಕ್ಲಿಯರ್ ಮಾಡಿಸ್ಕೊಡೋಂಥದ್ದು ಆಗಿದೆ. ಅದಕ್ಕೆ ನಾವು ಮೇಡಮನ್ನು ಅಭಿನಂದಿಸ್ತೀವಿ. ಹಾಗೆ ಇನ್ನು ಹಲವಾರು ಇಲ್ಲಿಂದ ಮುಂದೆ ಏನಿದೆ ರೈತರು ದೆಬ್ಬೆಗಟ್ಟೆ ಸರ್ವೆ ನಂಬರ್ ಆಗಿರ್ಬೋದು, ಕಡನಹಳ್ಳಿ ಸರ್ವೆ ನಂಬರ್ ಆಗಿರ್ಬೋದು, ಅದೆಲ್ಲ ರೈತರುಗಳದ್ದು ಅವ್ರದ್ದೇ ಆದ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ಅದನ್ನೆಲ್ಲದು ಬದಿಗೊತ್ತಿ ಅವರು ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೊಂಡು SLO ಮೇಡಮರು ಖುದ್ದಾಗಿ ಅವರೇ ಬಂದು ಭರವಸೆ ಕೊಟ್ಟಿದ್ದಾರೆ. ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಬಗೆಹರಿಸ್ಕೊಡ್ತೀವಿ, ನೀವು ಖುದ್ದಾಗಿ ಬಂದು ನಾನು ಭೇಟಿ ಮಾಡಿ ಅಂತೇಳಿ. ಆ ಥರ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ರೈತರುಗಳನ್ನ ಇಲ್ಲಿ ಕೆಲಸ ನಡೆಯೋಂಥದಕ್ಕೆ ಅಡ್ಡಿಪಡಿಸ್ದಂಗೆ ಜಾಗ ಬಿಟ್ಕೊಡ್ಬೇಕಾಗಿ ಎಲ್ಲ ರೈತರುಗಳನ್ನ ಕೇಳ್ಕೊತೀವಿ.